ಬಹುಮಾನ್ಯರಾದ ಸಚಿವ ಇದರ ಉಸ್ತಾದರುಗಳು, ಜಮಾತಿನ ಆಡಳಿತ ಸಮಿತಿಯ ಸದಸ್ಯರು, SKSSF ಅಧ್ಯಕ್ಷ ಮತ್ತು ಪದಾಧಿಕಾರಿಗಳೇ, SBV ಎಲ್ಲ ಪದಾಧಿಕಾರಿಗಳೇ, INC ಪದಾಧಿಕಾರಿಗಳೇ, ನೆರೆದಿರುವಂತಹ ಎಲ್ಲ ಹಿರಿಯರು, ಪುಟಾಣಿ ಮಕ್ಕಳೇ, 28ನೇ ಸ್ವಾತಂತ್ರ್ಯೋತ್ಸವವನ್ನು ಇವತ್ತು ಆಚರಿಸಿದ್ದೇವೆ. ಈ ದೇಶವನ್ನು 200 ವರ್ಷಕ್ಕಿಂತ ಜಾಸ್ತಿ ಹೆಚ್ಚಾಗಿ ಬ್ರಿಟಿಷರು ಆಳ್ವಿಕೆ ಮಾಡಿದ್ದಾರೆ, ದಬ್ಬಾಳಿಕೆ ಮಾಡಿದ್ದಾರೆ ಅಥವಾ ಲೂಟಿ ಮಾಡಿದ್ದಾರೆ. ಬಹಳಷ್ಟು ಪ್ರಯತ್ನದಿಂದ ನಮ್ಮ ಪೂರ್ವಜರು ಈ ದೇಶವನ್ನು ನಮ್ಮ ಕೈಯಲ್ಲಿ ಕೊಟ್ಟು ಹೋಗಿದ್ದಾರೆ. ಇವತ್ತು ಅದನ್ನು ನಡೆಸಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಅಂತ ಹೇಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ವೇದಿಕೆಯಲ್ಲಿ ನಿಂತು ನಾವೆಲ್ಲರೂ ಒಂದು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತೇಳಿ ಎಲ್ಲರೂ ಒಂದು ಅಂತೇಳಿ ವೇದಿಕೆಯಲ್ಲಿ ನಾವು ಮಾತನಾಡುತ್ತೇವೆ. ವೇದಿಕೆಯಿಂದ ಕೆಳಗಿಳಿದ ತಕ್ಷಣವೇ ನಾವು ಬೇರೆ ಬೇರೆ, ಅವ್ರ ಪಾಡಿಗೆ ಅವರು, ನಮ್ಮ ಪಾಡಿಗೆ ನಾವು, ಈ ಒಂದು ಮಟ್ಟಕ್ಕೆ ನಾವು ಮುಟ್ಟಿದ್ದೇವೆ. ವಿವಿಧತೆಯಲ್ಲಿ ಏಕತೆ ಅಂತೇಳಿ ರೂಪುಗೊಂಡಂತಹ ಈ ಭಾರತವನ್ನು ಸ್ವಾಗತ ಭಾಷಣದಲ್ಲಿ ಹೇಳಿದಂತೆಯೇ ಈ ಭಾರತ ದೇಶ ಬಹಳಷ್ಟು ಮುಂದುವರೆದಿದೆ ನಮ್ಮ ಈ ದೇಶ. ಆದರೂ ಭಾರತ ದೇಶದ ಜನಗಳು ನಾವು ಇನ್ನೂ ಮುಂದುವರಿಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಪರಸ್ಪರ ಗೌರವಿಸಬೇಕು, ಪ್ರೀತಿಯಿಂದ ನಡೆಯಬೇಕು, ಪ್ರೀತಿ ಸೌಹಾರ್ದತೆಯನ್ನು ತೋರಿಸ್ಬೇಕಂತೇಳಿ ಸ್ವಾತಂತ್ರ್ಯ ದಿವಸದಂದು ನಾವು ಈ ಒಂದು ಧ್ವಜಾರೋಹಣ ಮಾಡಿ ಕೈ ಮುಂದೆ ಮಾಡಿ ಏನು ಪ್ರತಿಜ್ಞೆ ಮಾಡುತ್ತೇವೋ, ಅದೇ ರೀತಿ ಆ ಪ್ರತಿಜ್ಞೆ ಮಾಡಿ ಇಲ್ಲಿಂದ ಹೊರಟ ತಕ್ಷಣ ನಮ್ಮ ಆ ಪ್ರತಿಜ್ಞೆ ಮುಗಿಯಿತು. ಸಣ್ಣ ಒಂದು ಉದಾಹರಣೆ ಕೊಡ್ತೇವೆ. ನಮ್ಮ ಸಮುದಾಯದಲ್ಲಿ ನಮ್ಮ ಮಕ್ಕಳಲ್ಲಿ ನಾನು ಹೇಳುತ್ತೇನೆ, ಬಹಳ ಒಂದು ಖೇದಕರವಾದ ವಿಷಯ ಅಂತ ಹೇಳಿದ್ರೆ ಅನ್ಯ ಸಮುದಾಯದವರನ್ನು ನಾವು ಕೀಳಾಗಿ ಮಾತಾಡುವುದು. ಇವತ್ತು ನಮ್ಮಲ್ಲಿ ಬಹಳ ಒಂದು ಏಕವಚನದಲ್ಲಿ ಮಾತಾಡೋದು. ಎಷ್ಟೇ ಹಿರಿಯರಾಗ್ಲಿ, ಅನ್ಯ ಒಂದು ಸಮುದಾಯದ ಅವರು ಹಿಂದೂ ಆಗಲಿ, ಮುಸಲ್ಮಾನ್ ಆಗಲಿ, ನಮ್ಮವರನ್ನು ಅವರು ಇವರು ಅಯ್ಯಲ್ ಅಂತ ಹೇಳ್ತೇವೆ. ಇನ್ನೊಂದು ಸಮುದಾಯದ ಯಾರಾದ್ರೂ ಕಂಡ್ರೆ ಅವರನ್ನು ಅವನು ಅಂತೇಳಿ ಒಂದು ಯೂಸ್ ಮಾಡೋದು. ಅದು ಬಹಳಷ್ಟು ಒಂದು ಕೀಳಾದ ಒಂದು ಸಂಪ್ರದಾಯ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಈ ಒಂದು ಮುಂದೆ ಈ ರಾಜಕೀಯ ನಮ್ಮನ್ನು ಬಹಳಷ್ಟು ಮೆಟ್ತಾ ಇದೆ. ಅದಕ್ಕೆ ನಮ್ಮಲ್ಲಿ ಒಂದೇ ದಾರಿ, ಶಾಂತಿ, ಸೌಹಾರ್ದ, ಪ್ರೀತಿ, ಪರಸ್ಪರ ಪ್ರೀತಿಯಿಂದ ಇದನ್ನು ಹೆದರಿಸಬೇಕು ಹೊರತು ಬೇರೆ ಯಾವುದೇ ದಾರಿ ಇಲ್ಲ. ನಮಗೆ ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷ ಆದರೂ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 1400 ವರ್ಷಕ್ಕಿಂತ ಮೊದಲೇ ಈ ಪ್ರೀತಿಯನ್ನು ಕಲಿಸಿಕೊಟ್ಟಿದ್ದಾರೆ. ಅದನ್ನು ನಾವು ಅನುಸರಿಸ್ತಾ ಬಂದ್ರೆ ನಮ್ಮ ಆಯುಧನೇ ಅದು. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಮಕ್ಕಳಲ್ಲಿ ಎಲ್ಲರಿಗೂ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ, ಪರಸ್ಪರ ಯಾವುದೇ ಧರ್ಮವಾಗಲಿ, ಯಾವುದೇ ಜಾತಿ, ಧರ್ಮ, ಮತ ಭೇದ ನಮಗೆ ಬೇಡ. ಈ ವಿದ್ಯಾರ್ಥಿ ಈ ಒಂದು ಸಮಯದಲ್ಲಿ ನಮಗೆ ಇದು ಅವಶ್ಯಕತೆ ಇಲ್ಲ. ನಾವು ನಮ್ಮ ಉದ್ದೇಶ ನಾವು ಕಲಿಬೇಕು, ಈ ಭಾರತವನ್ನು ಒಳ್ಳೆ ರೀತಿಗೆ ನಡೆಸ್ತಾ ಬರಬೇಕು ಅಂತೇಳಿ ಈ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಮುಂದೆ ಸರಿಬೇಕು ಎಂದು ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.